ಸೌಜನ್ಯ ಕಿಡ್ನಾಪ್ಗೆ ತಾನೇ ಐ ವಿಟ್ನೆಸ್ ಅಂತ ಹೇಳಿ ಮುಂದೆ ಬಂದಿರೋ ಮಹಿಳೆ ನಡೆ ಹತ್ತಾರು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಬಿಜೆಪಿ ನಾಯಕರು ಸಹ ಈ ಮಹಿಳೆಯ ವಿರುದ್ಧ ಕಿಡಿಕಾರಿದ್ದು ಇದೆಲ್ಲ ಟೂಲ್ ಕಿಟ್ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಸುಜಾತ ಭಟ್ ಹೇಳಿದ್ದ ಅನನ್ಯ ಭಟ್ ಕತೆ ಮುಕ್ತಾಯವಾಗ್ತಿದ್ದಂತೆ ಮತ್ತೆ ಸೌಜನ್ಯ ಕೇಸ್ ಮುನ್ನೆಲೆಗೆ ಬರ್ತಿದೆ. ಅಷ್ಟಕ್ಕೂ ಬುರ್ಡೆ ಗ್ಯಾಂಗ್ನ ಮೂಲ ಉದ್ದೇಶವೇ ಸೌಜನ್ಯ ಪ್ರಕರಣವನ್ನ ಮತ್ತೆ ಕೆದಕೋದು ಅನ್ನೋದು ತನಿಖೆಯಲ್ಲಿ ಬಯಲಾಗ್ತಿತ್ತು. ಪ್ರತ್ಯಕ್ಷದರ್ಶಿ ಮಹಿಳೆ ಚಿನ್ನಯ್ಯನಂತೆ ಟೂಲ್ ಕಿಟ್ ಗಿರಾಕಿನ ಅನ್ನೋ ಅನುಮಾನ ಬಲಗೊಳ್ಳುತ್ತಿದೆ. ಪ್ರತ್ಯಕ್ಷದರ್ಶಿ ಮಹಿಳೆ ಮೇಲೆ ಬಿಜೆಪಿಗೂ ಅನುಮಾನ. ಧರ್ಮಸ್ಥಳದ ವಿರುದ್ಧ ಟೂಲ್ ಕಿಟ್ ಗ್ಯಾಂಗ್ ಸಂಚ. ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ತಿಮುರುಡಿ ಗ್ಯಾಂಗ್ ಮಹಾ ಸಂಚು ರೂಪಿಸಿತು. ಬುರುಡೆ ಗ್ಯಾಂಗ್ನ ಒಂದೊಂದೇ ಮಸಲತ್ತುಗಳು ಬಯಲಾಗ್ತಿವೆ. ಸುಜಾತ ಭಟ್ ಚಿನ್ನಯ್ಯನಂತೆ ಹಣದ ಅವಶ್ಯಕತೆ ಇರೋರನ್ನೇ ಟಾರ್ಗೆಟ್ ಮಾಡಿರೋ ಈ ಗುಂಪು ಹಿಂದೂ ಧಾರ್ಮಿಕ ಕ್ಷೇತ್ರದ ವಿರುದ್ಧ ಮಾಯಾಜಾಲವನ್ನೇ ಹೆಣೆದಿದೆ. ಸುಜಾತ ಭಟ್ ಮತ್ತು ಚಿನ್ನಯ್ಯರ ಮುಖವಾಡ ಕಳ್ತಿದ್ದಂತೆ ಇದೀಗ ಸೌಜನ್ಯ ಕೇಸ್ ದಪ್ಪನೆ ಎದ್ದು ಬಂದಿದೆ. ಈಗ ನಾನು ಸೌಜನ್ಯ ಕಿಡ್ನಾಪ್ ಅನ್ನ ಕಣ್ಣಾರೆ ಕಂಡಿದ್ದೇನೆ ಅಂತಿರೋ ಮಹಿಳೆ ವಿರುದ್ಧ ಬಿಜೆಪಿ ಕೆರಳಿದ್ದು ಇದೆಲ್ಲ ಟೂಲ್ ಕಿಟ್ ಎಂದು ಅಶೋಕ್ ಕಿಡಿಕಾರಿದ್ರು. ಅವಾಗ ಯಾಕೆ ಕೊಡಲಿಲ್ಲ? ಈ ಥರ ಬರ್ತಾನೆ ಇರ್ತದೆ. ಈ ಟೂಲ್ ಕಿಟ್ಗಳು ಅವರಲ್ಲ ಒಂದೊಂದೇ ತಯಾರು ಮಾಡ್ತಾರೆ, ಒಂದು ಆದಮೇಲೆ ಇನ್ನೊಂದು ತಯಾರು ಮಾಡ್ತಾರೆ ಅಷ್ಟೇ. ಇದರಲ್ಲಿ ನನಗನ್ಸುತ್ತೆ ಆ ಥರದ ಏನು ವಿಚಾರಗಳಿಲ್ಲ. ಈಗ ಸೌಜನ್ಯಾಗೆ ಏನಾದರೂ ಅನ್ಯಾಯ ಆಗಿದ್ದರೆ ಅದನ್ನು ತನಿಖೆ ಮಾಡಬೇಕು ಅಂತ ಹೇಳೋದು ನಾವು ಮೊದಲಿಗರು, ಅದರಲ್ಲಿ ಯಾವುದೇ ಪ್ರಶ್ನೆ ಇಲ್ಲ. ಸೌಜನ್ಯ ಒಂದು ಕೊಲೆ ಏನಾಗಿದೆ ಅದಕ್ಕೆ ನ್ಯಾಯಯುತ ತನಿಖೆ ಆಗಬೇಕು, ಅದರಲ್ಲಿ ನಮ್ಮದು ಯಾವುದೇ ತಕರಾರಿಲ್ಲ. ನಾವು ಅದಕ್ಕೆ ಪೂರ್ತಿ ಬೆಂಬಲವನ್ನು ಕೊಡ್ತೀವಿ. ಪ್ರತ್ಯಕ್ಷದರ್ಶಿ ಮಹಿಳೆ ಸಹ ಬುರುಡೆ ಗ್ಯಾಂಗ್ನ ಮೆಂಬರ್ ಎಂದು ಶಾಸಕ ಜನಾರ್ದನ್ ರೆಡ್ಡಿ ಹೇಳ್ತಿದ್ದು ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯೇ ಇವರಿಗೆ ಶಿಕ್ಷೆ ಕೊಡ್ತಾನೆ ಎಂದು ಗಂಗಾವತಿಯ ಶಾಸಕರು ಹೇಳಿದ್ದಾರೆ. ಇದೆಲ್ಲ ಕಟ್ಟುಕತೆಗಳು ಇವಾಗ ಒಂದೊಂದಾಗಿ ಅವರು ಸುಮಾರು ಸ್ಟೋರಿಗಳನ್ನ ರೆಡಿ ಮಾಡ್ಕೊಂಡಿದ್ದಾರೆ. ಇವಾಗ ಮುಸುಕುದಾರಿ ಸ್ಟೋರಿ ಅದು ಫೇಲ್ ಆದರೆ ಸುಜಾತ ಭಟ್, ಅದು ಫೇಲ್ ಆದರೆ ಇನ್ನೊಂದು. ಸೊ ಈ ರೀತಿ ಎಷ್ಟು ಜಡ್ವರೆಗೆ A to Z ವರೆಗೆ ಪ್ಲಾನಿಂಗ್ ಮಾಡಿ ಇಟ್ಕೊಂಡಿರ್ಬೋದು. ಸೊ ಹಾಗಾಗಿ ಕೊನೆಗೆ ಮಂಜುನಾಥನೇ ಎಲ್ಲದಕ್ಕೂ ಉತ್ತರ ಕೊಡ್ತಾನೆ ಅಷ್ಟೇ. ಸೌಜನ್ಯ ಕೊಲೆ ಪ್ರಕರಣವನ್ನ ಮುಂದಿಟ್ಟು ಕಾಂಗ್ರೆಸ್ ಸರ್ಕಾರ ಹಿಂದುತ್ವ ಮತ್ತು ಬಿಜೆಪಿ ನಾಯಕರನ್ನ ಟಾರ್ಗೆಟ್ ಮಾಡ್ತಿದೆ. ಇದನ್ನ ಸಹಿಸಲಾಗದು ಎಂದು ಬಿಜೆಪಿ ಶಾಸಕ ಸುನೀಲ್ ಕುಮಾರ್ ವಾಗ್ದಾಳಿ ನಡೆಸಿದರು. ನೋಡಿ, ಸೌಜನ್ಯ ಕೇಸಿಗೆ ಸಂಬಂಧಪಟ್ಟಂತೆ ಯಾವ ತನಿಖೆಗಳು ಬೇಕಾದ್ರೆ ಆಗಲಿ ಅಂತೇಳಿ ಬಿಜೆಪಿ ಮೊದಲಿಂದನೂ ಕೂಡ ಹೇಳ್ಕೊಳ್ತಾ ಬಂದಿದೆ. ನಾವು ಯಾವುದೇ ತನಿಖೆಯನ್ನು ಇಲ್ಲಿಯ ತನಕ ವಿರೋಧಿಸಲಿಲ್ಲ. ಆದರೆ ತನಿಖೆಯ ನೆಪದಲ್ಲಿ ಕೆಲವು ವ್ಯಕ್ತಿಗಳು ನಿರಂತರವಾಗಿ ಏನು ಅಪಪ್ರಚಾರಗಳನ್ನು ಮಾಡ್ತಾ ಇದ್ದಾರೆ, ಅವ್ರ ಮೇಲೆ ಸರ್ಕಾರ ಯಾವುದೇ ಕ್ರಮಗಳನ್ನು ಕೈಗೊಳ್ಳಿಲ್ಲ. ಸೌಜನ್ಯ ಕೇಸು ಸುಪ್ರೀಂ ಕೋರ್ಟ್ನಲ್ಲಿ ಏನೇನಾಯಿತು ಅಂತ ಗೊತ್ತಿದೆ. ನಮಗಲ್ಲಿ ನ್ಯಾಯ ಸಿಕ್ಕಿಲ್ಲ ಅನ್ನುವಂಥದ್ದು ಗೊತ್ತಾದಾಗ ಸರ್ಕಾರ ಇನ್ನೊಂದು ತನಿಖೆ ಮಾಡಲಿ, ಅದಕ್ಕೆ ನಾವೇನು ವಿರೋಧ ಮಾಡ್ತಾ ಇಲ್ಲ. ಹಾಗಂತೇಳಿ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡೋದು, ಹಿಂದುತ್ವವನ್ನು ಟಾರ್ಗೆಟ್ ಮಾಡೋದು, ಬಿಜೆಪಿ ನಾಯಕರುಗಳನ್ನು ಯಾರೋ ಟಾರ್ಗೆಟ್ ಮಾಡೋದು, ಇದನ್ನು ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸೌಜನ್ಯ ಕೊಂದ ಕೊಲೆಗಾರರು ಯಾರು ಅನ್ನೋದು ಬಯಲಾಗಬೇಕಿದೆ. ಅದಕ್ಕೆ ಉನ್ನತ ಮಟ್ಟದ ತನಿಖೆ ಆಗಲಿ ಎಂದು ಶಾಸಕ ವಿಶ್ವನಾಥ್ ಹೇಳಿದರೆ ಕಾಂಗ್ರೆಸ್ ವಿರುದ್ಧ ರೇಣುಕಾಚಾರ್ಯ ಕಿಡಿಕಾರಿದ್ದಾರೆ. ಈಗ ಕುಮಾರಿ ಸೌಜನ್ಯಳ ಏನು ಕೊಲೆ ಕೇಸಿತ್ತು, ನಾವು ಅದನ್ನು ನಿಜವಾದ ಹತ್ಯೆ ಮಾಡಿರ್ತಕ್ಕಂಥವ್ರು ಸಿಗಬೇಕು ಅಂತಕ್ಕಂಥದ್ದು ನಮ್ಮದು ಕೂಡ ಆಗ್ರಹ. ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಅಂತೇಳಿ ಅವ್ರ ಹೇಳಿಕೆಯನ್ನು ಕೊಡಲಿ. ಯಾಕಂದರೆ ಅದಕ್ಕೆ ಕೋರ್ಟ್ಗಳಿದೆ, ಬೇರೆ ಬೇರೆ ಆದಂಥ ತನಿಖಾ ಸಂಸ್ಥೆಗಳಿದೆ, ಅದಕ್ಕೆ ನಾವು ಸ್ವಾಗತವನ್ನು ಮಾಡ್ತಾಯಿದ್ದೀವಿ. ನಿಜವಾದ ಯಾಕಂದರೆ ಅವ್ರ ಮನಸ್ಸಲ್ಲಿರ್ತಕ್ಕಂಥದ್ದು ಸಂತೋಷ್ ರಾವ್ ಅವನು ಈಗಾಗಲೇ ಜೈಲಿಗೆ ಹೋಗಿ ಅಕ್ವಿಟಾಗಿ ಹೊರಗಡೆ ಬಿಡುಗಡೆಯಾಗಿ ಬಂದವನೇ. ಸೊ ಅವನು ಮಾಡವನೇ ಅಂತ ಹೇಳಿದ್ರೆ ಮತ್ತೆ ಅದು ತನಿಖೆ ಮುಂದುವರಿಬೇಕಾಗ್ತದೆ. ಅದಕ್ಕೆ ನಮ್ಮದು ಯಾವುದೂ ಅಭ್ಯಂತರ ಇಲ್ಲ. ನಾವು ಸಂಪೂರ್ಣವಾದಂಥ ಮುಂದಿನ ತನಿಖೆಗೆ ರಾಜ್ಯ ಸರ್ಕಾರಕ್ಕೆ ಎಲ್ಲ ರೀತಿಯಾದಂಥ ಸಹಕಾರವನ್ನು ಭಾರತೀಯ ಜನತಾ ಪಾರ್ಟಿಯಾಗಿ ನಾವು ಕೊಡ್ತೀವಿ. ಭಾರತೀಯ ಜನತಾ ಪಾರ್ಟಿ ಮಹಿಳೆಯರ ಬಗ್ಗೆ ಅಪಾರವಾದ ಗೌರವ ಇಟ್ಕೊಂಡಂಥ ಪಕ್ಷ. ನಾವು ಭಾಳ ದೊಡ್ಡ ಸ್ಥಾನವನ್ನು ಕೊಡ್ತೀವಿ ನಮ್ಮ ದೇಶದಲ್ಲಿ ಮಹಿಳೆಯರಿಗೆ. ಯಾವ ಸೌಜನ್ಯ ಮಗು ಅದು ಕೊಲೆ ಆಗಿದೆ, ಅದನ್ನು ನಾವು ಹೇಳ್ತಾ ಇದ್ದೀವಿ, ದೊಡ್ಡ ಮಟ್ಟದ ತನಿಖೆ ಆಗಲಿ, ನ್ಯಾಯ ಸಿಗಲಿ ಅಂತ ಉದ್ದೇಶ. ಇಂದು ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡಿದ್ದ ಸುದ್ದಿ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸಿದೆ. ಪ್ರತ್ಯಕ್ಷದರ್ಶಿ ಮಹಿಳೆಯ ಹೇಳಿಕೆ ಮತ್ತೊಂದು ಸುತ್ತಿನ ದಂಗಲ್ಗೆ ದಾರಿ ಮಾಡಿಕೊಟ್ಟಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.
ಸೌಜನ್ಯ ಕಿಡ್ನಾಪ್ಗೆ ತಾನೇ ಐ ವಿಟ್ನೆಸ್ ಅಂತ ಹೇಳಿ ಮುಂದೆ ಬಂದಿರೋ ಮಹಿಳೆ ನಡೆ ಹತ್ತಾರು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಬಿಜೆಪಿ ನಾಯಕರು ಸಹ ಈ ಮಹಿಳೆಯ ವಿರುದ್ಧ ಕಿಡಿಕಾರಿದ್ದು ಇದೆಲ್ಲ ಟೂಲ್ ಕಿಟ್ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಸುಜಾತ ಭಟ್ ಹೇಳಿದ್ದ ಅನನ್ಯ ಭಟ್ ಕತೆ ಮುಕ್ತಾಯವಾಗ್ತಿದ್ದಂತೆ ಮತ್ತೆ ಸೌಜನ್ಯ ಕೇಸ್ ಮುನ್ನೆಲೆಗೆ ಬರ್ತಿದೆ. ಅಷ್ಟಕ್ಕೂ ಬುರ್ಡೆ ಗ್ಯಾಂಗ್ನ ಮೂಲ ಉದ್ದೇಶವೇ ಸೌಜನ್ಯ ಪ್ರಕರಣವನ್ನ ಮತ್ತೆ ಕೆದಕೋದು ಅನ್ನೋದು ತನಿಖೆಯಲ್ಲಿ ಬಯಲಾಗ್ತಿತ್ತು. ಪ್ರತ್ಯಕ್ಷದರ್ಶಿ ಮಹಿಳೆ ಚಿನ್ನಯ್ಯನಂತೆ ಟೂಲ್ ಕಿಟ್ ಗಿರಾಕಿನ ಅನ್ನೋ ಅನುಮಾನ ಬಲಗೊಳ್ಳುತ್ತಿದೆ. ಪ್ರತ್ಯಕ್ಷದರ್ಶಿ ಮಹಿಳೆ ಮೇಲೆ ಬಿಜೆಪಿಗೂ ಅನುಮಾನ. ಧರ್ಮಸ್ಥಳದ ವಿರುದ್ಧ ಟೂಲ್ ಕಿಟ್ ಗ್ಯಾಂಗ್ ಸಂಚ. ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ತಿಮುರುಡಿ ಗ್ಯಾಂಗ್ ಮಹಾ ಸಂಚು ರೂಪಿಸಿತು. ಬುರುಡೆ ಗ್ಯಾಂಗ್ನ ಒಂದೊಂದೇ ಮಸಲತ್ತುಗಳು ಬಯಲಾಗ್ತಿವೆ. ಸುಜಾತ ಭಟ್ ಚಿನ್ನಯ್ಯನಂತೆ ಹಣದ ಅವಶ್ಯಕತೆ ಇರೋರನ್ನೇ ಟಾರ್ಗೆಟ್ ಮಾಡಿರೋ ಈ ಗುಂಪು ಹಿಂದೂ ಧಾರ್ಮಿಕ ಕ್ಷೇತ್ರದ ವಿರುದ್ಧ ಮಾಯಾಜಾಲವನ್ನೇ ಹೆಣೆದಿದೆ. ಸುಜಾತ ಭಟ್ ಮತ್ತು ಚಿನ್ನಯ್ಯರ ಮುಖವಾಡ ಕಳ್ತಿದ್ದಂತೆ ಇದೀಗ ಸೌಜನ್ಯ ಕೇಸ್ ದಪ್ಪನೆ ಎದ್ದು ಬಂದಿದೆ. ಈಗ ನಾನು ಸೌಜನ್ಯ ಕಿಡ್ನಾಪ್ ಅನ್ನ ಕಣ್ಣಾರೆ ಕಂಡಿದ್ದೇನೆ ಅಂತಿರೋ ಮಹಿಳೆ ವಿರುದ್ಧ ಬಿಜೆಪಿ ಕೆರಳಿದ್ದು ಇದೆಲ್ಲ ಟೂಲ್ ಕಿಟ್ ಎಂದು ಅಶೋಕ್ ಕಿಡಿಕಾರಿದ್ರು. ಅವಾಗ ಯಾಕೆ ಕೊಡಲಿಲ್ಲ? ಈ ಥರ ಬರ್ತಾನೆ ಇರ್ತದೆ. ಈ ಟೂಲ್ ಕಿಟ್ಗಳು ಅವರಲ್ಲ ಒಂದೊಂದೇ ತಯಾರು ಮಾಡ್ತಾರೆ, ಒಂದು ಆದಮೇಲೆ ಇನ್ನೊಂದು ತಯಾರು ಮಾಡ್ತಾರೆ ಅಷ್ಟೇ. ಇದರಲ್ಲಿ ನನಗನ್ಸುತ್ತೆ ಆ ಥರದ ಏನು ವಿಚಾರಗಳಿಲ್ಲ. ಈಗ ಸೌಜನ್ಯಾಗೆ ಏನಾದರೂ ಅನ್ಯಾಯ ಆಗಿದ್ದರೆ ಅದನ್ನು ತನಿಖೆ ಮಾಡಬೇಕು ಅಂತ ಹೇಳೋದು ನಾವು ಮೊದಲಿಗರು, ಅದರಲ್ಲಿ ಯಾವುದೇ ಪ್ರಶ್ನೆ ಇಲ್ಲ. ಸೌಜನ್ಯ ಒಂದು ಕೊಲೆ ಏನಾಗಿದೆ ಅದಕ್ಕೆ ನ್ಯಾಯಯುತ ತನಿಖೆ ಆಗಬೇಕು, ಅದರಲ್ಲಿ ನಮ್ಮದು ಯಾವುದೇ ತಕರಾರಿಲ್ಲ. ನಾವು ಅದಕ್ಕೆ ಪೂರ್ತಿ ಬೆಂಬಲವನ್ನು ಕೊಡ್ತೀವಿ. ಪ್ರತ್ಯಕ್ಷದರ್ಶಿ ಮಹಿಳೆ ಸಹ ಬುರುಡೆ ಗ್ಯಾಂಗ್ನ ಮೆಂಬರ್ ಎಂದು ಶಾಸಕ ಜನಾರ್ದನ್ ರೆಡ್ಡಿ ಹೇಳ್ತಿದ್ದು, ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯೇ ಇವರಿಗೆ ಶಿಕ್ಷೆ ಕೊಡ್ತಾನೆ ಎಂದು ಗಂಗಾವತಿಯ ಶಾಸಕರು ಹೇಳಿದ್ದಾರೆ. ಇದೆಲ್ಲ ಕಟ್ಟುಕತೆಗಳು ಇವಾಗ ಒಂದೊಂದಾಗಿ ಅವರು ಸುಮಾರು ಸ್ಟೋರಿಗಳನ್ನ ರೆಡಿ ಮಾಡ್ಕೊಂಡಿದ್ದಾರೆ. ಇವಾಗ ಮುಸುಕುದಾರಿ ಸ್ಟೋರಿ ಅದು ಫೇಲ್ ಆದರೆ ಸುಜಾತ ಭಟ್, ಅದು ಫೇಲ್ ಆದರೆ ಇನ್ನೊಂದು. ಸೊ ಈ ರೀತಿ ಎಷ್ಟು ಜಡ್ವರೆಗೆ A to Z ವರೆಗೆ ಪ್ಲಾನಿಂಗ್ ಮಾಡಿ ಇಟ್ಕೊಂಡಿರ್ಬೋದು. ಸೊ ಹಾಗಾಗಿ ಕೊನೆಗೆ ಮಂಜುನಾಥನೇ ಎಲ್ಲದಕ್ಕೂ ಉತ್ತರ ಕೊಡ್ತಾನೆ ಅಷ್ಟೇ. ಸೌಜನ್ಯ ಕೊಲೆ ಪ್ರಕರಣವನ್ನ ಮುಂದಿಟ್ಟು ಕಾಂಗ್ರೆಸ್ ಸರ್ಕಾರ ಹಿಂದುತ್ವ ಮತ್ತು ಬಿಜೆಪಿ ನಾಯಕರನ್ನ ಟಾರ್ಗೆಟ್ ಮಾಡ್ತಿದೆ. ಇದನ್ನ ಸಹಿಸಲಾಗದು ಎಂದು ಬಿಜೆಪಿ ಶಾಸಕ ಸುನೀಲ್ ಕುಮಾರ್ ವಾಗ್ದಾಳಿ ನಡೆಸಿದ್ರು. ನೋಡಿ, ಸೌಜನ್ಯ ಕೇಸಿಗೆ ಸಂಬಂಧಪಟ್ಟಂತೆ ಯಾವ ತನಿಖೆಗಳು ಬೇಕಾರಾಗಲಿ ಅಂತೇಳಿ ಬಿಜೆಪಿ ಮೊದಲಿಂದನೂ ಕೂಡ ಹೇಳ್ಕೊಳ್ತಾ ಬಂದಿದೆ. ನಾವು ಯಾವುದೇ ತನಿಖೆಯನ್ನು ಇಲ್ಲಿಯ ತನಕ ವಿರೋಧಿಸಲಿಲ್ಲ. ಆದರೆ ತನಿಖೆಯ ನೆಪದಲ್ಲಿ ಕೆಲವು ವ್ಯಕ್ತಿಗಳು ನಿರಂತರವಾಗಿ ಏನು ಅಪಪ್ರಚಾರಗಳನ್ನು ಮಾಡ್ತಾ ಇದ್ದಾರೆ, ಅವ್ರ ಮೇಲೆ ಸರ್ಕಾರ ಯಾವುದೇ ಕ್ರಮಗಳನ್ನು ಕೈಗೊಳ್ಳಿಲ್ಲ. ಸೌಜನ್ಯ ಕೇಸು ಸುಪ್ರೀಂ ಕೋರ್ಟ್ನಲ್ಲಿ ಏನೇನಾಯಿತು ಅಂತ ಗೊತ್ತಿದೆ. ನಮಗಲ್ಲಿ ನ್ಯಾಯ ಸಿಕ್ಕಿಲ್ಲ ಅನ್ನುವಂಥದ್ದು ಗೊತ್ತಾದಾಗ ಸರ್ಕಾರ ಇನ್ನೊಂದು ತನಿಖೆ ಮಾಡಲಿ, ಅದಕ್ಕೆ ನಾವೇನು ವಿರೋಧ ಮಾಡ್ತಾ ಇಲ್ಲ. ಹಾಗಂತೇಳಿ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡೋದು, ಹಿಂದುತ್ವವನ್ನು ಟಾರ್ಗೆಟ್ ಮಾಡೋದು, BJP ನಾಯಕರುಗಳನ್ನು ಯಾರೋ ಟಾರ್ಗೆಟ್ ಮಾಡೋದು, ಇದನ್ನು ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸೌಜನ್ಯ ಕೊಂದ ಕೊಲೆಗಾರರು ಯಾರು ಅನ್ನೋದು ಬಯಲಾಗಬೇಕಿದೆ. ಅದಕ್ಕೆ ಉನ್ನತ ಮಟ್ಟದ ತನಿಖೆ ಆಗಲಿ ಎಂದು ಶಾಸಕ ವಿಶ್ವನಾಥ್ ಹೇಳಿದರೆ, ಕಾಂಗ್ರೆಸ್ ವಿರುದ್ಧ ರೇಣುಕಾಚಾರ್ಯ ಕಿಡಿಕಾರಿದ್ದಾರೆ. ಈಗ ಕುಮಾರಿ ಸೌಜನ್ಯಳ ಏನು ಕೊಲೆ ಕೇಸಿತ್ತು, ನಾವು ಅದನ್ನು ನಿಜವಾದ ಹತ್ಯೆ ಮಾಡಿರ್ತಕ್ಕಂಥವ್ರು ಸಿಗಬೇಕು ಅಂತಕ್ಕಂಥದ್ದು ನಮ್ಮದು ಕೂಡ ಆಗ್ರಹ. ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಅಂತೇಳಿ ಅವ್ರ ಹೇಳಿಕೆಯನ್ನು ಕೊಡಲಿ. ಯಾಕಂದರೆ ಅದಕ್ಕೆ ಕೋರ್ಟ್ಗಳಿದೆ, ಬೇರೆ ಬೇರೆ ಆದಂಥ ತನಿಖಾ ಸಂಸ್ಥೆಗಳಿದೆ, ಅದಕ್ಕೆ ನಾವು ಸ್ವಾಗತವನ್ನು ಮಾಡ್ತಾಯಿದ್ದೀವಿ. ನಿಜವಾದ, ಯಾಕಂದರೆ ಅವ್ರ ಮನಸ್ಸಲ್ಲಿರ್ತಕ್ಕಂಥದ್ದು ಸಂತೋಷ್ ರಾವ್ ಅವನು ಈಗಾಗಲೇ ಜೈಲಿಗೆ ಹೋಗಿ ಅಕ್ವಿಟ್ ಆಗಿ ಹೊರಗಡೆ ಬಿಡುಗಡೆಯಾಗಿ ಬಂದವನೇ. ಸೊ ಅವನು ಮಾಡವನೇ ಅಂತ ಹೇಳಿದ್ರೆ ಮತ್ತೆ ಅದು ತನಿಖೆ ಮುಂದುವರಿಬೇಕಾಗ್ತದೆ. ಅದಕ್ಕೆ ನಮ್ಮದು ಯಾವುದೂ ಅಭ್ಯಂತರ ಇಲ್ಲ. ನಾವು ಸಂಪೂರ್ಣವಾದಂಥ ಮುಂದಿನ ತನಿಖೆಗೆ ರಾಜ್ಯ ಸರ್ಕಾರಕ್ಕೆ ಎಲ್ಲ ರೀತಿಯಾದಂಥ ಸಹಕಾರವನ್ನು ಭಾರತೀಯ ಜನತಾ ಪಾರ್ಟಿಯಾಗಿ ನಾವು ಕೊಡ್ತೀವಿ. ಭಾರತೀಯ ಜನತಾ ಪಾರ್ಟಿ ಮಹಿಳೆಯರ ಬಗ್ಗೆ ಅಪಾರವಾದ ಗೌರವ ಇಟ್ಕೊಂಡಂಥ ಪಕ್ಷ. ನಾವು ಭಾಳ ದೊಡ್ಡ ಸ್ಥಾನವನ್ನು ಕೊಡ್ತೀವಿ ನಮ್ಮ ದೇಶದಲ್ಲಿ ಮಹಿಳೆಯರಿಗೆ. ಯಾವ ಸೌಜನ್ಯ ಮಗು ಅದು ಕೊಲೆ ಆಗಿದೆ, ಅದನ್ನು ನಾವು ಹೇಳ್ತಾ ಇದ್ದೀವಿ, ದೊಡ್ಡ ಮಟ್ಟದ ತನಿಖೆ ಆಗಲಿ, ನ್ಯಾಯ ಸಿಗಲಿ ಅಂತ ಉದ್ದೇಶ. ಇಂದು ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡಿದ್ದ ಸುದ್ದಿ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸಿದೆ. ಪ್ರತ್ಯಕ್ಷದರ್ಶಿ ಮಹಿಳೆಯ ಹೇಳಿಕೆ ಮತ್ತೊಂದು ಸುತ್ತಿನ ದಂಗಲ್ಗೆ ದಾರಿ ಮಾಡಿಕೊಟ್ಟಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.